ನಮಸ್ಕಾರ ಎಲ್ರಿಗೂ. ಈಗ ಸೆಕೆಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾನ್ಯ ಸೆಕೆಂಡ್ DJ ನ್ಯಾಯಾಧೀಶರು 10 ದಿನಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಿಂದ ಅದು ಇಲ್ಲಿಂದ 2 ದಿನ ಇನ್ವೆಸ್ಟಿಗೇಷನ್ ಆಗುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ಬೆಂಗಳೂರಿಗೆ ಹೋಗುತ್ತೆ. CBI ಇನ್ವೆಸ್ಟಿಗೇಷನ್ ಆಗಿ ಮತ್ತೆ 10 ದಿನ ನಂತರ ಮತ್ತೆ ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೇಲ್ನೋಟಕ್ಕೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓನ್ಲಿ ಲೀಗಲ್ ಕಂಪ್ಲೇಂಟ್ಸ್ ಕೆಲವು ಪ್ಲಸ್ ಆರ್ ಮೈನಸ್ ಇದೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ದೇವ್ರ ದಯೆಯಿಂದ ಒಳ್ಳೆಯದಾಗುತ್ತೆ. ತಾವು ಧೈರ್ಯವಾಗಿರಿ. ನಾವು ನಮ್ಮ ಸೀನಿಯರ್ ನಮ್ಮ ಕಲೀಗಿದ್ದಾರೆ, ಅವರು ಗಡ್ಕರಿಯವರು ಮತ್ತು ನಾವೆಲ್ಲ ಸೇರಿ ಈ ಕೇಸನ್ನು ನಡೆಸ್ತೀವಿ. ಸತ್ಯ ಎಲ್ಲಿದೆ, ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ. ಸತ್ಯಮೇವ ಜಯತೆ. ಧನ್ಯವಾದ. ಈಗ ಇದ್ರ ಪ್ರಕಾರ 1,000 ಕೋಟಿ ಹೇಳ್ತಾರೆ. 34,000 ಮಂದಿ ಇನ್ವೆಸ್ಟರ್ಸ್ ಇದೆ ಅಂತ ಹೇಳ್ತಾರೆ. ಯಾವುದೂ ಕೂಡ ಅಲ್ಲಿ ಕಾಗದಲ್ಲಿ ಮೆನ್ಷನ್ ಮಾಡಿಲ್ಲ ಸರ್. ಯಾವುದೂ ಇಲ್ಲ. ಏನಿಲ್ಲ, ಈಗ ನಾವು ಬೇಲ್ಗೆ ಅಪ್ಲೈ ಮಾಡ್ತೀವಿ. ಬೇಲ್ ನಂತರ ಆ್ಯಸ್ ಯೂಶುವಲ್ ಟ್ರಯಲ್ ನಡೆಯುತ್ತೆ. ಟ್ರಯಲ್ ಮೇಲೆ ಸತ್ಯಾಂಶ ಹೊರಗೆ ಬರುತ್ತೆ. ಇಲ್ಲ, ಇಲ್ಲೇ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಬರುತ್ತೆ. ಪೊಲೀಸರ ವಾದ ಏನಿದೆ, ಅವರು RBI ಗೈಡ್ಲೈನ್ಸ್ ಮತ್ತು SEBI ಗೈಡ್ಲೈನ್ಸನ್ನು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಆದ್ದರಿಂದ ಇದು ಕಾನೂನು ವಿರುದ್ಧ ಇದೆ ಅಂತ ಹೇಳ್ತಾರೆ. ಇದು ಸುಮೋಟೋ ಕೇಸ್, ನೆನ್ಪಿಟ್ಕೊಳ್ಳಿ. ಇದು ಸುಮೋಟೋ ಕೇಸ್. ಯಾವುದೇ ರೀತಿಯ ಹಣ ಕೊಟ್ಟಿರೋ ಯಾವುದೂ ಕೂಡ ಇದರ ಒಂದು ಕಂಪ್ಲೇಂಟ್ ಆಗಿಲ್ಲ ದಾಖಲಾತಿ ಪ್ರಕಾರ. ಈಗ ಪ್ರೈವೇಟ್ ಕಂಪ್ಲೇಂಟ್ ಆಗಿದ್ದರೆ ಅದು ಎಗೇನೆಸ್ಟ್ ದ ಲಾ ಇರ್ತಿತ್ತು. ಓಕೆ, ಈಗ ಸ್ವಲ್ಪ ನಾವು ಪೇಪರ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಅವ್ರದ್ದು ಅಸೆಟ್ ಮತ್ತು ಲಯಬಿಲಿಟಿ ನೋಡ್ತೀವಿ. ಪೇಪರ್ ನೋಡಿದ್ಮೇಲೆ ನಾನು ಎಕ್ಸಾಕ್ಟಾಗಿ ಹೇಳ್ಬೋದು. ಚೆಕ್ ಮಾಡ್ಬೇಕು ಸರ್, ನಾನು ನೋಡ್ಕೋತೀನಿ. ಈಗ ಅವ್ರ ಪ್ರಕಾರ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಉಲ್ಲಂಘನೆ ಆಗಿಲ್ಲ ಅದು. ಓಕೆ, ಕಾದ ಪತ್ರ ಕರೆಕ್ಟ್ ಇದೆ ಅನಿಸುತ್ತೆ. ಅದು ಯಾವುದೇ ರೀತಿಯ ಅವ್ರ ಕಡೆ ಪ್ರೂಫ್ ಇದ್ರೆ ಪ್ರೊಡ್ಯೂಸ್ ಮಾಡಲಲ್ಲ. ಅವರು ಬ್ಯಾನರ್ ಅವರ ವೆಬ್ಸೈಟಲ್ಲಿ ಹಾಕೊಂಡಿರೋದು ಯಾರು ಬೇರೆ ಕ್ರಿಯೇಟ್ ಮಾಡಿರ್ಬೋದಲ್ಲ. ನಮ್ಮ ವಿರುದ್ಧ ಇರೋರು ಕ್ರಿಯೇಟ್ ಮಾಡಿರ್ಬೋದು. ಅವ್ರು ಮಾಡಿದ್ದಲ್ಲ ಅಂತೀರ? ನಾವು ಮಾಡಿ. ಬೇಲ್ ಯಾವಾಗ ಸಿಗ್ಬೋದು ನಿಮ್ಮ ಪ್ರಕಾರ? ಸರ್ ನೋಡಿ, ಈಗ ನಾವು ಬೇಲ್ ಅಪ್ಲೈ ಮಾಡಿದ್ಮೇಲೆ ಪ್ರೋಸೆಸ್ ಇದೆ. 15ರಿಂದ 20 ದಿನ ಬೇಕಾಗುತ್ತೆ. ಯಾಕಂದರೆ ಪ್ರೋಸೆಸ್ ಅದು ನೋಟಿಸ್ ಹೋಗಬೇಕು. ಎಸ್, ಸಿಗಲೇಬೇಕು. ಯಾಕಂದರೆ ಬಿಲೋ 7 ಇಯರ್ಸ್ ಇರ್ತಾರೆ ಪನಿಷ್ಮೆಂಟು. ಅದು ಕಾನೂನು ನೋಡ್ಕೋತೀವಿ ನಾವು. ನನ್ನ ಹೆಸರು ಮಂಜುನಾಥ್, GL ಅಡ್ವೊಕೇಟ್. ನಮಸ್ಕಾರ ಎಲ್ರಿಗೂ. ಈಗ ಸೆಕೆಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾನ್ಯ ಸೆಕೆಂಡ್ DJ ನ್ಯಾಯಾಧೀಶರು 10 ದಿನಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಿಂದ ಅದು ಇಲ್ಲಿಂದ 2 ದಿನ ಇನ್ವೆಸ್ಟಿಗೇಷನ್ ಆಗುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ಬೆಂಗಳೂರಿಗೆ ಹೋಗುತ್ತೆ. CBI ಇನ್ವೆಸ್ಟಿಗೇಷನ್ ಆಗಿ ಮತ್ತೆ 10 ದಿನ ನಂತರ ಮತ್ತೆ ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೇಲ್ನೋಟಕ್ಕೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓನ್ಲಿ ಲೀಗಲ್ ಕಂಪ್ಲೇಂಟ್ಸ್ ಕೆಲವು ಪ್ಲಸ್ ಆರ್ ಮೈನಸ್ ಇದೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ದೇವ್ರ ದಯೆಯಿಂದ ಒಳ್ಳೆಯದಾಗುತ್ತೆ. ತಾವು ಧೈರ್ಯವಾಗಿರಿ. ನಾವು ನಮ್ಮ ಸೀನಿಯರ್ ನಮ್ಮ ಕಲೀಗಿದ್ದಾರೆ, ಅವರು ಗಡ್ಕರಿಯವರು ಮತ್ತು ನಾವೆಲ್ಲ ಸೇರಿ ಈ ಕೇಸನ್ನು ನಡೆಸ್ತೀವಿ.